ಬಿಸಿಲಿನ ವೇದನೆ ತಾಳಲಾರದೆ ನಮ್ಮ ಕಾರ್ಮಿಕರ ಪರಿಸ್ಥಿತಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ನೋಡ್ಕೊಂಬನ್ನಿ. ಹಲೋ ಗೈಸ್, ಮಂಗಳವಾರ ಬುಧವಾರ ಬ್ಲಾಗ್ ಎರಡೂ ಸುಧಾ ಈ ವಿಡಿಯೋದಲ್ಲಿರುತ್ತೆ. ದಯವಿಟ್ಟು ಕ್ಷಮೆ ಇರಲಿ. ಕಾರಣಾಂತರದಿಂದ ವರ್ಕ್ ಜಾಸ್ತಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಎರಡನ್ನೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನಿವತ್ತು ನಮ್ಮ ಮನೆಗೆ ಸ್ವಲ್ಪ ಇಟ್ಕೋಬೇಕಿತ್ತು, ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ಲ ಐಟಿಗೆ. ನಾನು ಸ್ವಲ್ಪ ನಾನಂತ ಕ್ರಷರ್ಗೆ ಬಂದೆ, ಇಲ್ಲಿ ಫ್ಯಾಕ್ಟ್ರಿಗೆ ಬಂದೆ. ಸೊ ಇಲ್ಲಿ ನೋಡ್ತಾಯಿದ್ದಾರೆ ರಾಶಿ ಲಾಟ್ ಮಾಡಬೇಕು ಅಂತಿದ್ದಾರೆ. ಸೊ ಇಟ್ಟಿಗೆ ಏನೋ ಚೆನ್ನಾಗಿದೆ, ಬಟ್ ಕ್ಯೂರಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನು ಮಾಡೋಕ್ಕಾಗುತ್ತೆ, ತಗೊಂಡು ಹೋಗೋ ಅಂದ್ಬಿಟ್ಟು ನಾನು ಒಂದು 100 ಇಟ್ಟಿಗೆ ಬೇಕಿತ್ತು. ಸೊ ಅದಕ್ಕೆ ಬಂದೆ ನಮ್ಮೂರಲ್ಲೇ ಇರುವಂಥ ಕ್ರಷರ್ಗೆ. ಸೊ ಅದಂತೂ ಇಂತೂ ಅದನ್ನು ಹಾಕ್ಕೊಂಡು ಲೇಬರ್ ಇರಲಿಲ್ಲ, ನಾವೇ ತುಂಬ್ಕೊಂಡು ಮನೆಗೆ ಬಂದ್ಕೊಂಡ್ರಿ. ಈ ಬಿಸಿಲಲ್ಲಿ 100 ಇಟ್ಟಿಗೆ ತುಂಬೋದಕ್ಕೆ ನಮಗೆ ಯಪ್ಪ, ನೋಡ್ತಾಯಿದ್ರೆ ನೀವು ಗಮನಿಸಿದ್ರೆ ಬೆವರು ಹೆಂಗಿದೆ ಅಂತ. ಏನು ಮಾಡೋಕ್ಕಾಗತ್ತೆ, ಅಲ್ಲಿಂದ ಬಂದ್ಬಿಟ್ಟು ಸ್ವಲ್ಪ ಕಿರ್ಗಾಲ್ಗೆ ಹೋಗಬೇಕಿತ್ತು. ಸೊ ರೂಮ್ ಡೋರ್ಗಳು ತರಬೇಕಿತ್ತು, ಸ್ಕ್ರೀನ್ ಬ್ರಾಕೆಟ್ಗಳು ತರಬೇಕಿತ್ತು. ಅವಕ್ಕೆಲ್ಲ ತರೋಣ ಅಂತ ನಾನು ಹೋದೆ ಕಿರ್ಗಾವ್ಗೆ. ಸೊ ಗುಮ್ಮಡಿ ಹತ್ರ ಇರೋ ಹೊಸ ಅಂಗಡಿಗೆ. ಸೊ ಅಲ್ಲಿ ನೋಡ್ರೆ ಸಣ್ಣ ಐಟಮ್ಗಳು ನೋಡ್ರೆ ಬಿಲ್ ನೋಡ್ರೆ ರಾಶಿ ಹಾಕಿರ್ತಾರೆ. ಸೊ ಅದನ್ನು ತಗೊಂಡು ಇವತ್ತು ನನ್ನ ಫ್ರೆಂಡ್ ಬೇರೆ ಒಂದು ಹೊಸ ಕೆಲಸ ನೋಡಬೇಕು ಅಂತ ಹೇಳಿದ್ನ, ಅಲ್ಲಿಗೆ ಹೋದ್ವಿ. ಸೊ ನಮ್ಮ ಫ್ರೆಂಡ್ದೇ ಇದು. ಸೊ ಇಲ್ಲಿ ನೋಡ್ತಾಯಿದ್ರೆ ಗಮನಿಸ್ತಾಯಿದ್ರೆ ವೀಕ್ಷಕರೇ, ಸುತ್ತಮುತ್ತ ಒಂದು ಮರಗಳು ಇಲ್ಲ, ನೆಳ್ಳಂತೂ ಇಲ್ಲವೇ ಇಲ್ಲ, ಫುಲ್ಲು ಖಾಲಿ ಪ್ಲೇಸು. ಇಲ್ಲಿ ಮನೆ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ. ಸೊ ಬೇಸಾಗಿದೆ. ಸೊ ಗಮನಿಸ್ತಾ ಇದ್ದಾರೆ ವೀಕ್ಷಕರೇ, ಎಷ್ಟು ಬಿಸಿಲು ಹೊಡಿತೈತೆ, ಒಂದು ನಳ್ಳು ಸುಧಾ ಇಲ್ಲ. ಊಟ ಮಾಡಬೇಕು ಸುಧಾ ನಮಗೆ ನಳ್ಳಿಲ್ಲ. ಏನು ಮಾಡ್ತೀರಾ, ಮಾಡ್ಕೊಡ್ಲೇಬೇಕಲ್ವಾ. ಅದಕ್ಕೆ ಕರ್ಕೊಂಡು ಹೋಗಿದ್ರು. ಸರಿ ನೋಡ್ಕೊಂಡೆ, ನೋಡ್ಬಿಟ್ಟು ಅವ್ರ ಅಭಿಪ್ರಾಯ ತಿಳ್ಕೊಂಡು ಸರಿ ಹೇಳಪ್ಪ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ವಿ. ನಾನು ಸೈಟ್ ನೋಡ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು. ಸೊ ಗಮನಿಸ್ತಾ ಇದ್ದೀರಾ, ಸುತ್ತ ಬಿಸಿಲು, ಎಲ್ಲೂ ಒಂದು ನಳ್ಳಿಲ್ಲ. ಏನು ಮಾಡೋಕ್ಕಂತ ಮಾಡ್ಬೇಕಲ್ಲ. ಸರಿ ಬಪ್ಪ ಟೈಮ್ ಆಯಿತು ಅಂದ್ಬಿಟ್ಟು ನಾವು ನಮ್ಮ ಕೆಲಸದ ವರ್ಕ್ ಹತ್ರ ಬಂದ್ವಿ. ಕಾಂಪೌಂಡ್ ವಾಲ್ ಹಾಕಬೇಕಿತ್ತು. ನೋಡ್ತಾ ಇದ್ದೀರಾ ಬಿಸಿಲು ನೋಡಿ ಯಾವ ಟೇಪ್ ಹೊಡಿತೈತೆ. 9 ಗಂಟೆಗೆ ಸ್ಟಾರ್ಟ್ ಆಯಿತು ಕಣ್ರಿ. ಅಯ್ಯೋ ನಮ್ಮ ಕರ್ಮ, ಏನು ಮಾಡ್ತೀರಾ. ಅಲ್ಲೂ ಬಿಸಿಲು ಇಲ್ಲೂ ಬಿಸಿಲು. ಸರಿ ಅಂದ್ಬಿಟ್ಟು ನಳ್ಳಲ್ಲಿ ಒಂದು ತಣ್ಣಗಾಗಿ ಬೇಸಿಗೆ ರಜೆ ಬೇಸಿಗೆ ಮುಗಿಯೋ ಗಂಟ ಕಾವು ಅಲ್ಲೂ ಸುಧಾ ಆಗ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಮಗೆ ಭಾಳ ಕಷ್ಟ ಸುಧಾ ಔಟ್ಸೈಡ್ ಕೆಲಸ ಮಾಡೋದು ಮಧ್ಯೆ ಒಂದು ಕಾರ್ಯ ಮಾಡಿಲ್ಲ ನಮ್ಗೆ. ಯಾಕೋ ಚಳಿಗಾಲ ಮಾನ ಮುಚ್ಚುತ್ತೆ, ಬೇಸಿಗೆಗಾಲ ಬಟ್ಟೆ ಬಿಚ್ಚಿಸುತ್ತೆ. ಹಂಗೆ ನೋಡಿ ಬಟ್ಟೆ ಬಿಚ್ಚಿಬಿಟ್ಟು ಕೆಲಸ ಮಾಡ್ಬೇಕು ನಾವು. ಅಷ್ಟು ಕಾವು ತೋರಿಸ್ತೀವಿ ನೋಡಿ ನಮ್ಮ ಶಿಷ್ಯ. ನೋಡ್ರಿ ಬನ್ನಿನೂ ಒಂದು ತ್ಯಾಮ ಬಿಟ್ಟೈತೆ ಪಾಪ, ಹಂಗೆ ಕಲಿಸ್ತಾವನೆ. ಬಿಸಿಲು ಅಂದರೆ ನೋಡಿ ಅವ್ರ ಮೈ ತುಂಬ ಬರೀ ನೀರೇ. ಝೂಮ್ ಮಾಡಿ ತೋರಿಸ್ತಾ ಇರೋದು ನಿಮಗೆ ವಿಡಿಯೋ. ಗಾದೆ ಹೇಳಿರೋದು ಪಕ್ಕ 100%. ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಕಾಯೋಣ. ಅದಕ್ಕೆ ನೀವಿದ್ದೀರಲ್ಲ ಬೆಳೆಸೋಕ್ಕೆ. ಇದು ನಮ್ಮ ಮಿಡಲ್ ಕ್ಲಾಸ್ ಲೈಫು. ಸರಿ ಅಂತೂ ಅದನ್ನು ಮುಗಿಸ್ಕೊಂಡು ನಾನು ದ್ವಾರಹಳ್ಳಿಗೆ ಹೋಗಿತ್ತು, ಅಲ್ಲೂ ಕೆಲಸ ಮಾಡ್ತಾಯಿದ್ರು. ಸೊ ಅದಕ್ಕೆ ಅಲ್ಲಿಗೆ ಸಾಯಂಕಾಲ ಆಯ್ತಲ್ಲ, ಅಲ್ಲಿಗೂ ಹೋದೆ. ಸೊ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡಿ ನಮ್ಮ ಇವ್ರು ಕಂಡ್ರು, ದೃಷ್ಟಿ ಬೊಂಬೆ. ಸೊ ಅದನ್ನು ಮುಗಿಸ್ಕೊಂಡು ಅಲ್ಲಿಗೆ ಬಂದ್ರಪ್ಪ ಅಂದ್ರೆ ಅವರು ಪೇಮೆಂಟ್ ಕೊಟ್ಬಿಟ್ಟು ನಾನು ಕಿರ್ಗಾಲ್ಗೆ ನಮ್ಮ ಸಿಸ್ಟರ್ ಕರ್ಕೊಂಡು ಹೋದೆ. ಸೊ ಅಲ್ಲಿ ಪೈಪ್ ತಗೊಂಡಿದ್ದಿಂದ ಪೆಟ್ರೋಲ್ ಆಗಿತ್ತು, ಪೆಟ್ರೋಲ್ ಹಾಕ್ಸ್ಕೊಬರೋ ಅಂತ ಹೋದ್ವಿ. ಸೊ ಪೈಪ್ ಕಳಬೇಕಿತ್ತು 1-2 ಅಂತ. ಅದನ್ನು ಪೈಪ್ ತಗೊಂಡು ನಾವು